ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸರ್ಸೈಸ್ 1.1 ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಟೆಲ್ ವಾಟ್ ಪ್ರಾಪರ್ಟಿ ಅಲೋಸ್ ಯು ಟು ಕಂಪ್ಯೂಟ್ 1/3 into 6 into 4/3 as in the bracket 1/3 into 6 outside the bracket 4/3. ಓಕೆನಾ, ಈ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗಬೇಕು. ಈ ಪ್ರಾಬ್ಲಮ್ಗೆ ಆನ್ಸರ್ ಬಂದ್ಬಿಟ್ಟು ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ನಿಮಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಆನ್ಸರ್ ಏನಿದೆ? ಆನ್ಸರು ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿನ ಯೂಸ್ ಮಾಡಿದ್ದಾರೆ. ಓಕೆನಾ, ಏನು ಅದು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಸ್ಟೇಟ್ಮೆಂಟ್ ಅಂದರೆ ಎ ಇಂಟು ವಿತಿನ್ ದ ಬ್ರಾಕೆಟ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ. ಓಕೆನಾ, ಇದು ಸ್ಟೇಟ್ಮೆಂಟು. ಓಕೆ, ಸೊ ಏನು ಹೇಳುತ್ತೆ ಇದು? ಸೊ ಇಫ್ ಯು ಹ್ಯಾವ್ ಟೇಕನ್ ಎನಿ 3 ನಂಬರ್ಸ್, ಯಾವುದಾದ್ರು ಒಂದು 3 ನಂಬರ್ನ ತಗೊಂಡು ಅದನ್ನು ನಾವು ಗ್ರೂಪಿಂಗ್ ಮಾಡ್ತೀನಿ. ಸೊ ಫಸ್ಟ್ ನಾನು ನೋಡಿ ಎ ಬಿ ಸಿ ಅನ್ನೋ ನಂಬರ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಎನ ನಾನು ಬ್ರ್ಯಾಕೆಟ್ನ ಹೊರಗಡೆ ಇಟ್ಟಿದ್ದೀನಿ, ಬಿ ಇಂಟು ಸಿನ ಬ್ರ್ಯಾಕೆಟ್ ಒಳಗಡೆ ಹಾಕಿದ್ದೀನಿ. ಸೊ ಹೀಗೆ ಮಾಡಿದ್ರು ನಿಮ್ಗೆ ಏನು ಆನ್ಸರ್ ಬರುತ್ತೋ ಅದೇ ಆನ್ಸರ್ ಹೀಗೆ ಮಾಡಿದ್ರು ಬರುತ್ತಂತೆ. ಸೊ ಇಲ್ಲೇನು ಬ್ರ್ಯಾಕೆಟಲ್ಲಿ ಎ ಇಂಟು ಬಿ ಇಟ್ಟಿದ್ದಾರೆ, ಎ ಇಂಟು ಬಿ ಹಾಕಿದ್ದಾರೆ, ಔಟ್ಸೈಡ್ ದ ಬ್ರ್ಯಾಕೆಟ್ ನಮಗೆ ಸಿ ಇಟ್ಟಿದ್ದಾರೆ. ಸೊ ಹೇಗೆ ಮಾಡಿದ್ರು ನಮಗೆ ಆನ್ಸರ್ ಒಂದೇ ಅಂತ ಬರುತ್ತೆ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾನು ಇವಾಗ ಎ ಜಾಗದಲ್ಲಿ 2 ಹಾಕ್ತೀನಿ, ಬಿ ಜಾಗದಲ್ಲಿ 3 ಹಾಕ್ತೀನಿ, ಸಿ ಜಾಗದಲ್ಲಿ 6 ಹಾಕ್ತೀನಿ. ಓಕೆ, ಎ ಜಾಗದಲ್ಲಿ 2, ಬಿ ಜಾಗದಲ್ಲಿ 3, ಸಿ ಜಾಗದಲ್ಲಿ 6 ಹಾಕ್ತೀನಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಎ ಜಾಗದಲ್ಲಿ 2 ಹಾಕ್ತೀನಿ ಇಂಟು ಬಿ ಇಂಟು ಸಿ ಏನು 3 ಇಂಟು 6. ಓಕೆನಾ, ಇಸ್ ಈಕ್ವಲ್ ಟು ಎ ಜಾಗದಲ್ಲಿ 2, ಬಿ ಜಾಗದಲ್ಲಿ 3, ಸಿ ಜಾಗದಲ್ಲಿ 6. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಬ್ರಾಕೆಟ್ ಇರೋದನ್ನು ಮಲ್ಟಿಪ್ಲೈ ಮಾಡೋಣ. 6 3s ಏನು 18, 6 3s 18, 18 2s ಏನು 36. ಓಕೆ, ಈಗ ಇಲ್ಲಿ 2 3s ಏನು 6, 6 ಇಂಟು 6 ಏನು 36. ಓಕೆ, ಸೊ ದಿಸ್ ಇಸ್ ವಾಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ. ನೀವು ಹೇಗೆ ಗ್ರೂಪ್ ಮಾಡಿದ್ರು ಕೂಡ 3 ನಂಬರ್ನ ನೀವು ಮಲ್ಟಿಪ್ಲೈ ಮಾಡುವಾಗ ನೀವು ಫಸ್ಟ್ ಯಾವ್ದಾದ್ರು ಒಂದು ನಂಬರ್ 2 ನಂಬರ್ನ ಮಲ್ಟಿಪ್ಲೈ ಮಾಡಿ. ಆ 2 ನಂಬರ್ ಬಂದಂಥ ಆನ್ಸರ್ನ 3rd ನಂಬರ್ಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನಾನು ಎ ಬಿ ಟು ಸಿನ ಗ್ರೂಪ್ ಮಾಡಿದೆ, 3rd ಅದು ಬಂದಂಥ ಆನ್ಸರ್ನ 2 ಮಲ್ಟಿಪ್ಲೈ ಮಾಡಿದೆ 36 ಬಂತು. ಇಲ್ಲಿ ಎ ಟು ಬಿನ ನಾನು ಫಸ್ಟ್ ಮಲ್ಟಿಪ್ಲೈ ಮಾಡಿದೆ, ಬಂದಂಥ ಆನ್ಸರ್ನ ನೆಕ್ಸ್ಟ್ 6 ಮಲ್ಟಿಪ್ಲೈ ಮಾಡಿದೆ, ಸೇಮ್ ಆನ್ಸರ್ ಬಂತು. ಸೊ ಇಲ್ಲಿ ಅವರು ಅದನ್ನೇ ಮಾಡಿರೋದು. ಸೊ 1/3 ಇಂಟು 6 ಇಂಟು 4/3 ಇಲ್ಲಿ ಫಸ್ಟ್ ಇದು ಗ್ರೂಪ್ ಮಾಡಿದ್ದಾರೆ. ಸೊ ಆಮೇಲೆ ಏನು ಮಾಡಿದ್ರು, ಇವೆರಡನ್ನ ಗ್ರೂಪ್ ಮಾಡಿದ್ರು, ಇದನ್ನ ಹೊರಗಡೆ ಹಾಕಿದ್ದಾರೆ. ಸೊ ನೀವು ಏನೇ ಹೆಂಗ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸೇಮೇ ಬರುತ್ತೆ. ಓಕೆನಾ, ಸೊ ಫಾರ್ ದ ಸೆಕೆಂಡ್ ಮೇನ್ ಆನ್ಸರ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಬಾಯ್, ಗುಡ್ ನೈಟ್.